ಡಿಕೆಶಿಯನ್ನ ಅಧಿಕಾರದಿಂದ ದೂರವಿರೋಕೆ ದಳಪತಿಗಳು ಪ್ಲಾನ್. ಡಿಕೆ ಸಿಎಂ ಆಗೋದನ್ನ ತಪ್ಪಿಸಲು ದೆಹಲಿಯಲ್ಲಿ ತಂತ್ರಗಾರಿಕೆ ರೂಪಿಸಲಾಗಿದೆ. ಡಿಕೆಶಿ ಬದಲು ಸತೀಶ್ ಜಾರಕಿಹೊಳಿಯನ್ನ ಸಿಎಂ ಮಾಡೋ ಪ್ಲಾನ್ಗಳು ಸ್ಪಷ್ಟವಾಗ್ತಾ ಇದೆ. ನವೆಂಬರ್ ತಿಂಗಳ ಅಂತ್ಯದ ಒಳಗೆ 2.5 ವರ್ಷ ಭರ್ತಿಯಾಗುತ್ತೆ. ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ಅನ್ನೋದು ಇದ್ದಿದ್ದೇ ನಿಜವಾದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡಬೇಕಾಗಿ ಬರುತ್ತೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗೋದು ಸತ್ಯವೇ ಆದರೆ ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಬದಿಗೆ ಸರಿಸಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಆ ಸ್ಥಾನಕ್ಕೆ ತಂದು ಕೂರಿಸುವ ಪ್ರಯತ್ನಗಳು ಕಾಂಗ್ರೆಸ್ ನಾಯಕರ ಈ ದೆಹಲಿ ಭೇಟಿಯಿಂದ ನಡೀತಾ ಇದೆಯಾ? ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ನ ದಳಪತಿ ಜೊತೆಗೆ ಕೇಂದ್ರ ಸಚಿವ. ಜೆಡಿಎಸ್ನಲ್ಲಿ ಈಗಲೂ 18 ಶಾಸಕರಿದ್ದಾರೆ. ಆ 18 ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿಗೆ ವ್ಯಕ್ತವಾದರೆ ಸತೀಶ್ ಜಾರಕಿಹೊಳಿ ಹೆಂಗ್ ಸಿಎಂ ಆಗ್ತಾರೆ? ಡಿಕೆಶಿ ಆರ್ಭಟಕ್ಕೆ ಬ್ರೇಕ್ ಹಾಕಲು ರಾಜಕೀಯ ಚತುರ ಎಚ್.ಡಿ. ಕುಮಾರಸ್ವಾಮಿ ನಿರ್ಧಾರ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸಿ ಜಾರಕಿಹೊಳಿಗೆ ಪಟ್ಟ ಕಟ್ಟಲು ಬಿಗ್ ಪ್ಲಾನ್ ನಡೀತಾ ಇದೆ. ಡಿಕೆಶಿಯನ್ನ ಅಧಿಕಾರದಿಂದ ದೂರವಿರೋಕೆ ದಳಪತಿಗಳ ಮೆಗಾ ಪ್ಲಾನ್ ಇದು. ಹಾಗಾದ್ರೆ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸಲು ದೆಹಲಿಯಲ್ಲಿ ತಂತ್ರಗಾರಿಕೆ ರೂಪಿಸಲಾಗಿದೆಯಾ? ಎಸ್, ಹಾಗಾದ್ರೆ ಮಾಜಿ ಸಿಎಂ ಎಚ್.ಡಿ.ಕೆ ಹಿಂದಿದೆ ಡಬಲ್ ಪ್ಲಾನ್. ಪ್ಲಾನ್ 1 ಡಿಕೆಶಿಯನ್ನ ಅಧಿಕಾರದಿಂದ ದೂರ ಇಡೋದು. ಪ್ಲಾನ್ 2 ಜಾರಕಿಹೊಳಿಯನ್ನ ಸಿಎಂ ಮಾಡಿ ಕಿಂಗ್ ಮೇಕರ್ ಆಗೋದು. ಜೆಡಿಎಸ್ನ ಮುಂದಿರ್ತಕ್ಕಂತಹ 2 ಅವಕಾಶಗಳು, 2 ಪ್ಲಾನ್ಗಳು. ಪ್ಲಾನ್ 1 ಡಿಕೆಶಿಯನ್ನ ಅಧಿಕಾರದಿಂದ ದೂರ ಇಡೋದು. ಪ್ಲಾನ್ ನಂಬರ್ 2 ಜಾರಕಿಹೊಳಿಯನ್ನ ಸಿಎಂ ಮಾಡಿ ಕಿಂಗ್ ಮೇಕರ್ ಆಗೋದು. ಒಂದು ಮಾತಿತ್ತು, ರಾಜ್ಯದಲ್ಲಿ 30 ಶಾಸಕ ಸ್ಥಾನ ಗೆದ್ಕೊಂಡಿರುವಂತಹ ಜೆಡಿಎಸ್ ಆಲ್ವೇಸ್ ಕಿಂಗ್ ಮೇಕರು ಅಂತ. ಈಗ 18 ಶಾಸಕರನ್ನ ಇಟ್ಕೊಂಡಿರುವಂತಹ ಜೆಡಿಎಸ್, 138 ಶಾಸಕರನ್ನ ಇಟ್ಕೊಂಡಿರುವಂತಹ ಸುಭದ್ರ ಸರ್ಕಾರ ಕಾಂಗ್ರೆಸ್. ಇಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಶಾಸಕರ ಬೆಂಬಲ ತಗೊಂಡು ಸಿಎಂ ಆಗೋದು ಹೇಗೆ ಸತೀಶ್ ಜಾರಕಿಹೊಳಿ? ದೇರ್ ಇಸ್ ನೋ ಲಾಜಿಕ್ ಅಲ್ವಾ? ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಲು ಎಚ್.ಡಿ.ಕೆ ಭರ್ಜರಿ ರಣತಂತ್ರ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಡೆಲ್ಲಿಯಲ್ಲಿ ನಡೀತಾ ಇದೆ ತಂತ್ರಗಾರಿಕೆ. ಹಾಗಾದ್ರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಭೇಟಿಯ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಮೆಗಾ ಪ್ಲಾನ್ ಇದೆಯಾ? ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಎಚ್.ಡಿ. ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ಯಾವುದಾದ್ರೂ ತಂತ್ರವನ್ನು ರೂಪಿಸ್ತಾ ಇದ್ದಾರಾ? ಈ ಎಲ್ಲ ಅರ್ಥದಲ್ಲೂ ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ.